ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸ ದೇವ್ರು ಮೆಚ್ಚಬೇಕು, ಮನುಷ್ಯರು ಮೆಚ್ಚಿದ್ರೆ ಪ್ರಯೋಜನ ಇಲ್ಲ. ನಮಸ್ಕಾರ. ಈ ದಿನದ ಈ ಒಂದು ಸಭೆಯ ಮುಖ್ಯ ರೂವಾರಿಗಳು 319091 ಗವರ್ನರ್ ಆದಂಥ ಗೌರವಾನ್ವಿತ ಶ್ರೀಧರ್ ಅವರೇ, ಸಮಯ ನೀಡ್ತಾ ಇರೋದ್ರಿಂದ ದಯವಿಟ್ಟು ಕ್ಷಮಿಸಿ, ಎಲ್ಲರ ಹೆಸರು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಕೊಲ್ಲಳ್ಳಿ, ಮಣಿಗಟ್ಮಿಟ್ಟ, ವೆಚ್ಚಕೋಡಳ್ಳಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರೇ, ಪತ್ರಕರ್ತ ಮಿತ್ರರೇ, ಈ ದಿನ ಭಾಳ ಸಂತೋಷವಾದಂಥ ದಿನ. ಮೊದಲನೇದಾಗಿ ಈ ರೀತಿಯಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಲು ಕಾರಣಕರ್ತರಾದಂಥ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಗ್ರಾಮದಲ್ಲಿ ಈ ಒಂದು 14-16 ಹಸುಗಳನ್ನು ನೀಡಲು ಕಾರಣಕರ್ತರಾದಂಥ ಪ್ರಭಾಕರ್ ಅವರನ್ನು ಕೂಡ ನಾನು ಅಭಿನಂದಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ನಿಜಕ್ಕೂ ಕೂಡ ಭಾಳ ಉತ್ತಮವಾದಂಥ ಪ್ರಾಜೆಕ್ಟನ್ನು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಕೈಗೆತ್ತಿಕೊಂಡಿದ್ದಾರೆ. ಈಗಾಗಲೇ 300 ಹಸುಗಳನ್ನು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕೊಟ್ಟಿದ್ದಾರೆ ಅಂತಂದರೆ ತಪ್ಪಾಗಲಾರದು. ಮತ್ತು ಅದಕ್ಕೂ ಕೂಡ ನಾವು ಕೋಲಾರ ಹಾಲು ಒಕ್ಕೂಟದ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಯಾಕೆಂತಂದರೆ ಏನು ಅವ್ರು ಕೊಡ್ತಕ್ಕಂಥ ಹಸುಗಳ ಹಾಲನ್ನು ನಮ್ಮ ಕೋಲಾರ ಹಾಲು ಒಕ್ಕೂಟಕ್ಕೆ ಸರಬರಾಜು ಮಾಡ್ತಾರೆ. ಹಾಗಾಗಿ ನಮಗೂ ಕೂಡ ಒಕ್ಕೂಟಕ್ಕೆ ಅದು ಲಾಭ ಆಗ್ತದೆ. ಹಾಗೆಯೇ ಯಾರು ಬಡವರಿದ್ದಾರೋ, ಬಡ ಹೆಣ್ಮಕ್ಳಿದಾರೋ ಅವರಿಗೆ ಅನುಕೂಲ ಆಗ್ತಾ ಇರ್ತಕ್ಕಂಥ ಕಾರಣದಿಂದ ನಿಜಕ್ಕೂ ಕೂಡ ಭಾಳ ಒಳ್ಳೆ ಕಾರ್ಯ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಭಾಳ ಅನುಕೂಲ ಆಗ್ತಾ ಇರ್ತಕ್ಕಂಥದ್ರಿಂದ ನಿಜಕ್ಕೂ ಕೂಡ ಇದನ್ನ ಶ್ಲಾಘನೆ ಮಾಡಬೇಕಾಗ್ತದೆ. ಬಂಧುಗಳೇ, ರೋಟರಿ ಸಂಸ್ಥೆ ಅಂದರೆ ಕೆಲವರು ಏನು ಯೋಚನೆಯಲ್ಲಿ ಇರ್ತಾರೆ ಅಂತಂದರೆ, ರೋಟರಿ ಸಂಸ್ಥೆ ಎಲ್ಲೋ ಫಾರಿನಿಂದ ಫಂಡ್ಸ್ ಬರುತ್ತೆ, ಆ ಫಂಡ್ಸನ್ನು ಇವರು ನಮಗೆ ಕೊಡ್ತಾರೆ, ಕೆಲವು ಫಂಡ್ಸನ್ನು ಇವರು ಉಪಯೋಗಿಸ್ಕೊಳ್ತಾರೆ, ಮಿಕ್ಕಿದ್ದು ನಮಗೆ ಕೊಡ್ತಾರೆ ಅನ್ನೋ ಒಂದು ಭಾವನೆ ಇದೆ. ದಯವಿಟ್ಟು ಇದು ತಪ್ಪು. ರೋಟರಿ ಸಂಸ್ಥೆಗೆ ಸೇರ್ತಕ್ಕಂಥವರೆಲ್ಲರೂ ಕೂಡ ತಮ್ಮ ಜೋಬಿನಿಂದ ಹಣ ಹಾಕಿ, ಜೊತೆಗೆ ಡಿಸ್ಟ್ರಿಕ್ಟ್ನ ಗವರ್ನರ್ ಅವರ ಕಡೆಯಿಂದ ಬರ್ತಕ್ಕಂಥ ಹಣವನ್ನು ಸೇರಿಸಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಈ ರೋಟರಿ ಸಂಸ್ಥೆಯ ಗುರಿ. ಒಂದು ರೋಟರಿ ಸಂಸ್ಥೆ ಅಂತಂದರೆ ಯಾವ ವ್ಯಕ್ತಿಗೆ ಸಹಾಯ ಬೇಕಾಗ್ತದೋ ಅಂಥ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಇರ್ತಕ್ಕಂಥದ್ದೇ ನಮ್ಮ ರೋಟರಿ ಸಂಸ್ಥೆ. ಕಟ್ಟ ಕಡೆಯ ಮನುಷ್ಯನಿಗೆ ಅನುಕೂಲ ಆಗಬೇಕು, ಯಾರು ಬಡವರು, ಯಾರು ಕಷ್ಟದಲ್ಲಿದ್ದಾರೋ, ಯಾರು ತೊಂದರೆಯಲ್ಲಿದ್ದಾರೋ ಅಂಥವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ನಮ್ಮ ರೋಟರಿ ಸಂಸ್ಥೆಯ ಒಂದು ಧ್ಯೇಯ. ಇವತ್ತು ಏನು ಹಸುಗಳನ್ನು ಕೊಡ್ತಾ ಇದ್ದಾರೋ ಇದರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಕಡೆಯಿಂದ 30,000 ಮತ್ತು ಹಾಗೇನೆ ನಮ್ಮ ಇವ್ರ ಕಡೆಯಿಂದ ಯಾರು ಸ್ಪಾನ್ಸರ್ ಮಾಡ್ತಾರೋ ಅವ್ರ ಕಡೆಯಿಂದ 30,000, ಈಗ ಒಂದು ಹಸುಗೆ 60,000 ರೂಪಾಯಿ ಹಾಕಿ ಅದನ್ನು ಉಚಿತವಾಗಿ ಹೆಣ್ಮಕ್ಳಿಗೆ ಕೊಡ್ತಕ್ಕಂಥ ಒಂದು ಇದನ್ನು ಇವತ್ತು ನಾವು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವ್ರ ಮುಖಾಂತರ ಮತ್ತು ಪ್ರಭಾಕರ್ ಅವ್ರ ಮುಖಾಂತರ ಮಾಡ್ತಾ ಇದ್ದೀವಿ ಅಂತಂದರೆ ಭಾಳ ಒಳ್ಳೆಯ ಕಾರ್ಯ ಅಂತ ನಾನಂತೂ ಭಾವಿಸಿದ್ದೀನಿ. ಬಂಧುಗಳೇ, ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದೇನೆಂದರೆ, ಈ ಒಂದು ಕಾರ್ಯಕ್ರಮ ಮಹಿಳೆಯರನ್ನ ಕೇಂದ್ರೀಕರಿಸಿ ಈ ಒಂದು ಕಾರ್ಯಕ್ರಮ ಮಹಿಳೆಯರನ್ನ ಕೇಂದ್ರೀಕರಿಸಿ ಮಹಿಳೆಯರನ್ನ ಸಬಲ ಮಾಡಬೇಕು, ಮಹಿಳೆಯರಿಗೆ ಆರ್ಥಿಕ ಶಕ್ತಿ ತುಂಬಬೇಕು,
ಮಹಿಳೆಯರು ಉತ್ತಮವಾಗಿ ಆರ್ಥಿಕವಾಗಿ ಬಲಾಢ್ಯರಾಗಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ರೈತರಿಗೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಕೊಡ್ತಾ ಇರ್ತಕ್ಕಂಥದ್ದಂತೂ ನಿಜಕ್ಕೂ ಕೂಡ ಶ್ಲಾಘನೀಯವಾದಂಥ ಒಂದು ಕೆಲಸ. ಯಾಕೆ ಅಂತಂದರೆ ಒಬ್ಬ ಹೆಣ್ಣು ನಮ್ಮ ಮನೇಲಿ ಕೂಡ ನಾನು ನೋಡಿದ್ದೀನಿ. ಏನಾದರೂ ಹಣ ಬೇಕಾದರೆ ಇಲ್ಲ ಗಂಡನ ಕೇಳಬೇಕು, ಇಲ್ಲ ಮಗನ್ನ ಕೇಳಬೇಕು, ಇಲ್ಲ ಮಗಳನ್ನ ಕೇಳಬೇಕು, ಯಾರೋ ಒಬ್ಬರನ್ನ ಕೇಳಬೇಕು ಮನೆಯಲ್ಲಿ ಹೆಂಗಸರು ಅಂತ ಒಂದು ಅವ್ರಿಗೆ ಆರ್ಥಿಕ ಒಂದು ಶಕ್ತಿ ಕೊಟ್ಟರೆ ನಿಜಕ್ಕೂ ಕೂಡ ಭಾರತ ದೇಶ ಮುಂದುವರಿಯೋದ್ರಲ್ಲಿ ಅವರ ಪಾತ್ರ ಕೂಡ ಬಹಳ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದನ್ನ ಉಪಯೋಗಿಸ್ಕೋಬೇಕು. ಏನು ಇವತ್ತು ಹಸುಗಳನ್ನ ಕೊಡ್ತಾ ಇದ್ದಾರೋ ಇದನ್ನ ಸಕ್ರಮವಾಗಿ ಉಪಯೋಗಿಸ್ಕೊಂಡು ಇನ್ಶೂರೆನ್ಸ್ ಮಾಡಿಸ್ಕೊಂಡು ಅದನ್ನ ಹಾಲನ್ನ ನೀವು ಸರಬರಾಜು ಡೈರಿಗೆ ಮಾಡಿದ್ರೆ ನಿಜಕ್ಕೂ ಕೂಡ ನಿಮ್ಗೆಲ್ಲ ಒಳ್ಳೇದಾಗ್ತದೆ. ಇವತ್ತು ನಾನು ಈಗಾಗಲೇ ಬಹಳ ಜನ ಹೇಳಿದ್ರು ಹುಟ್ಟು ಉಚಿತ ಸಾವು ಖಚಿತ ಅಂತ. ಯಾರಿಗೆ ಅದು ಇನ್ನೂ ಸಂಸ್ಕೃತದಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಜಾತಸ್ಯ ಮರಣಂ ಧ್ರುವಂ ಅಂತ. ಹುಟ್ಟದವನು ಸಾಯ್ತಾನೆ. ಅಪ್ಪ ನೀನು ಹುಟ್ಟದಾದ್ಮೇಲೆ ನೀನ್ ಏನ್ ಮಾಡಿದೀಯಾ ಅನ್ನೋದನ್ನ ನೋಡ್ತಾರೆ. ನೀನ್ ಏನ್ ನಿಜ ಹೇಳ್ತಾ ಇದ್ದೀಯಾ, ನೀನ್ ಸುಳ್ಳು ಹೇಳ್ತಾ ಇದ್ದೀಯಾ, ನೀನ್ 4 ಜನಕ್ಕೆ ಸಹಾಯ ಮಾಡಿದ್ದೀಯಾ ಅನ್ನೋದನ್ನ ಶರಣರ ಬಾಳನ್ನ ಮರಣದಲ್ಲಿ ನೋಡು ಅಂತಾರೆ. ಶರಣರ ಬಾಳನ್ನ ಮರಣದಲ್ಲಿ ನೋಡು ಅಂತಾರೆ. ಸತ್ತೋದಾಗ ಅಯ್ಯೋ ಮುಂಡೆ ಮಗ ಹೋದ ಅಂತ ಅನ್ಕೋಬಾರ್ದು. ಅಯ್ಯೋ ಇದ್ರಿದ್ರೆ ಚೆನ್ನಾಗಿತ್ತೆ, ಇದ್ದಿದ್ರೆ ಚೆನ್ನಾಗಿತ್ತೆ ಅನ್ನೋ ಒಂದು ದೃಷ್ಟಿ ಬರಬೇಕು. ಅದನ್ನ ನಾವು ಇನ್ನೊಂದು ನಮ್ಮ ಪ್ರಭಾಕರ್ ಅವರ ಒಂದು ಗುಣ ಏನು ಅಂತಂದ್ರೆ ಬಲಗೈಯಲ್ಲಿ ಮಾಡಿದ್ದು ಎಡಗೈ ಗೊತ್ತಾಗಲ್ಲ. ಅದು ದಾನ ಧರ್ಮ ಅಂತಂದ್ರೆ ನಾನು ದಾನ ಮಾಡ್ತಾ ಇದ್ದೀನಿ, ನಾನು ಅದು ಮಾಡ್ತಾ ಇದ್ದೀನಿ ಅಂತ ದೇಶಕ್ಕೆಲ್ಲ ಹೇಳ್ಕೊಂಡು ಓಡಾಡಬೇಕಾಗಿಲ್ಲ. ಈಗ ನಾನು ಕೂಡ ಯಾರಾದ್ರೂ ಬಂದ್ರೆ ಅವ್ರಿಗೆ ಏನೋ ಒಂದಷ್ಟು ಕೊಡೋದು ಅವು ಇವು ಮಾಡ್ತಾ ಇರ್ತೀವಿ. ಆದ್ರೆ ಎಲ್ಲಿ ಕೂಡ ಡಂಗೂರ ಹೊಡಿಯಲ್ಲ ನಾನು. ಅದು ತಪ್ಪು. ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸ ದೇವ್ರು ಮೆಚ್ಚಬೇಕು. ಮನುಷ್ಯರು ಮೆಚ್ಚಿದ್ರೆ ಪ್ರಯೋಜನ ಇಲ್ಲ. ನಾವು ಮಾಡೋ ಕೆಲಸ ಏನಿದ್ರು ದೇವ್ರು ಮೆಚ್ಚಬೇಕು. ಪರವಾಗಿಲ್ಲಪ್ಪ ಅಂತ ದೇವರು ನಮಗೆ ಆಶೀರ್ವಾದ ಮಾಡಬೇಕು. ಜನಗಳು ಕೂಡ ಅಷ್ಟೇನೆ ಪರವಾಗಿಲ್ಲಪ್ಪ, ಅವ್ರು ಪರವಾಗಿಲ್ಲ ಅನ್ಬೇಕು. ಯಾರೋ ಕೆಲವರು ದಾರಿಯಲ್ಲಿ ಹೋಗೋರು ಏನೋ ಒಂದು ಮಾತಾಡಿದ್ರೆ ಅದೇನು ನಮಗೆ ತಟ್ಟಲ್ಲ, ಅದು ಗಾಳಿಗೆ ಹೊರಟೋಗ್ತದೆ. ಅದನ್ನ ಹೆಚ್ಚಿಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ನಮ್ಮ ದೃಷ್ಟಿ ಏನಿದ್ರು ಯಾವ ವ್ಯಕ್ತಿಗೆ ಸಹಕಾರ ಬೇಕಾಗ್ತದೆ. ನಾನು ಸ್ಕೂಲ್ನಲ್ಲಿ ವರ್ಷಕ್ಕೆ ಮಿನಿಮಮ್ ಅಂದ್ರೆ 20 ಜನಕ್ಕೆ ಫ್ರೀಯಾಗಿ ಕೊಡ್ತೀವಿ. ಇನ್ನೂ ಒಂದು ಹೇಳೋದಕ್ಕೆ ಮರೆತುಬಿಟ್ಟೆ, ನಮ್ಮ ರೋಟರಿ ಸಂಸ್ಥೆ ಮತ್ತು ಇನ್ನ ಹಲವಾರು ಸಂಸ್ಥೆಗಳ ನೆರವಿನಿಂದ ನಮ್ಮ ಶಾಲೆಯಲ್ಲಿ 50 ಜನಕ್ಕೆ ಉಚಿತವಾಗಿ ಎಜುಕೇಶನ್ ಕೊಡ್ತಾ ಇದ್ದೀವಿ. ಬಹುಶಃ ಇಂದಿರಾನಗರ ಇವರು ಸರ್, ನಮ್ಮ ಇದರಲ್ಲಿ 50 ಜನಕ್ಕೆ ಉಚಿತವಾಗಿ ನಾವು ಎಜುಕೇಶನ್ ಕೊಡ್ತಾ ಇದ್ದೀವಿ. ರೋಟರಿ ಸಂಸ್ಥೆ ಇಂದಿರಾನಗರ್ ಅವರು ಮತ್ತೆ ನಾವು ಕೂಡ ಸೇರಿ ಅವ್ರಿಗೆ ಉಚಿತವಾಗಿ ಎಜುಕೇಶನ್ ಕೊಡ್ತಾ ಇದ್ದೀವಿ. ಅದನ್ನ ನಾನೆಲ್ಲಿ ಹೇಳ್ಕೊಳ್ಳೋಂಥ ಪ್ರಮೇಯನೂ ಅಲ್ಲ. ನಾವು ಮಾಡ್ತಕ್ಕಂಥ ದಾನ ಧರ್ಮ ಏನಿದೆ ಅದು ನಮಗೆ ಇದನ್ನ ಎಡಗೈಲಿ ಮಾಡಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತ ಒಂದು ದೃಷ್ಟಿನಲ್ಲಿ ಇವತ್ತೇನು ಪ್ರಭಾಕರ್ ಅವರು ಮಾಡ್ತಾ ಇದ್ದಾರೆ, ಇದೊಂದು ಶ್ಲಾಘನೀಯವಾದಂಥ ಕೆಲಸ. ಇನ್ನೂ ರೋಟರಿ ಸಂಸ್ಥೆಯಲ್ಲಿ ಮುಂದೆ ಅವರು ಅಧ್ಯಕ್ಷರಾಗೋರು ಇದ್ದಾರೆ. ಮತ್ತೆ ನಮ್ಮ ರೋಟರಿ ಸಂಸ್ಥೆಯಲ್ಲಿ ಕೂಡ ಹಲವಾರು ಒಳ್ಳೆ ಲೀಡರ್ಗಳಿದ್ದಾರೆ. ನಮ್ಮ ರವೀಂದ್ರ ಅವರು, ಮತ್ತೆ ಸುಧಾಕರ್ ಅವರು, ಶ್ರೀನಿವಾಸ ರೆಡ್ಡಿ ಅವರು, ಮತ್ತೆ ಹಲವಾರು ಜನ ನಮ್ಮ ಮುಖಂಡರು, ನಮ್ಮ ರಮೇಶ್ ಅವರು 3 ಹೊತ್ತು ಅದೇ ಕೆಲಸ ಮಾಡ್ತಾರೆ. ಅವ್ರ ಅಂಗಡಿ ಇದ್ರು ಅದನ್ನು ಬಿಟ್ಬಿಟ್ಟು ರಘು ಅವರು, ಶಂಕರಪ್ಪನವರು, ಮತ್ತೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರು ಬಿಡಿ, ಅವ್ರದ್ದು ಯಾವಾಗಲೂ ಇದ್ದೇ ಇರುತ್ತೆ ಕೆಲಸ. ಹಾಗಾಗಿ ನಮ್ಮ ಸಾಮೇಗೌಡ್ರಂತೂ ಅವ್ರ ಮನೆಯಲ್ಲಿ ದಿನ ಸಂತೆ ನಡೆಯುತ್ತೆ. ಆ ಸಂತೆ ನಡೆಯೋರಿಗೆಲ್ಲ ಊಟ ಅಲ್ಲೇನೆ, ಊಟ ತಿಂಡಿ. ಅವ್ರ ತಾಯಿ ಇದ್ದಾಗ ಅದೆಷ್ಟು ಊಟ ಮಾಡಿದೀವೋ ಅವ್ರ ಮನೆಯಲ್ಲಿ, ಅದು ದಾನ ಧರ್ಮ. ಹಾಗಾಗಿ ಏನು ಮಾಡಿದ್ದಾರೆ, ನನಗೆ ಪ್ರತ್ಯೇಕವಾಗಿ ಹೇಳಬೇಕು ಅಂತಂದ್ರೆ ಮಣಿಗಟ್ಮಿಟ್ಟ, ಗೊಲ್ಲಹಳ್ಳಿ ಮತ್ತೆ ಹೆಚ್ಕೋಡಹಳ್ಳಿ ಗ್ರಾಮಗಳು 3 ಕೂಡ ನನಗೆ ಬಹಳಷ್ಟು ಆತ್ಮೀಯವಾದಂಥ ಗ್ರಾಮಗಳು. ಯಾಕೆಂದ್ರೆ ಇಲ್ಲಿ ನನಗೆ ಅವಿನಾಭಾವ ಸಂಬಂಧ ಇದೆ. ಅಂದ್ರೆ ನಮ್ಮ ಸಂಬಂಧಗಳು ಇದೆ, ಸಂಬಂಧಗಳಿಗೂ ಮೀರಿ
ಬೇರೆ ಜಾತಿಯವರು ಅಂದರೆ ಬೇರೆಯವರು ಕೂಡ ನನ್ನ ಸ್ವಂತದವ್ರು ಇದ್ದಂಗೆ ಇಲ್ಲಿ. ಬೇರೆ ಇವರಿದ್ರು ಕೂಡ ನನ್ನ ಸ್ವಂತದವ್ರು ಇದ್ದಂಗೆ. ಈ ಭಾಗದಲ್ಲೆಲ್ಲ ಅವರು ಕೊಡ್ತಾ ಇರ್ತಕ್ಕಂಥ ಪ್ರೀತಿಗೆ ನಾನು ಆಭಾರಿ. ನೀವೇನು ನಿಮ್ಮ ಪ್ರೀತಿ ಅದನ್ನು ಉಳಿಸ್ಕೊಂಡ್ರೆ ಸಾಕು ಅನ್ನೋ ಒಂದು ದೃಷ್ಟಿನಲ್ಲಿ ಇವತ್ತೆಲ್ಲ ಬಂದಿದ್ದೀರಿ. ನಿಮ್ಗೆ ಒಳ್ಳೇದಾಗಲಿ. ಏನು ಹೆಣ್ಮಕ್ಳು ಇವತ್ತು ಹಸುಗಳನ್ನ ತಗೊಳ್ತಾ ಇದ್ದೀರೋ ಜೋಪಾನವಾಗಿ ಸಾಕಿ, ನಿಮಗೆ ಇನ್ಶೂರೆನ್ಸ್ ಮಾಡಿಸಿ, ಪ್ರತಿದಿನ ಒಳ್ಳೆ ಹಾಲನ್ನು ನಮ್ಮ ಡೈರಿಗೆ ಎಲ್ಲಿ ನಮ್ಮ ಕಾರ್ಯದರ್ಶಿ ನಮ್ಮ ಡೈರಿಗೆ ಹಾಕಬೇಕು. ಹಾಕಿ ಡೈರಿನೂ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನನ್ನು ಕರೆಸಿ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.